ಎಲ್ರಿಗೂ ನಮಸ್ಕಾರ. ನಂದು ಇದು ಹೊಸ ವಿಡಿಯೋ, ಫಸ್ಟ್ ವಿಡಿಯೋ. ಯೂಟ್ಯೂಬ್ಗೆ ಹೊಸ ಪ್ರತಿಭೆ. ಎಲ್ಲರೂ ಪ್ರೋತ್ಸಾಹಿಸಬೇಕು. ನಾನಿರೋದು ಸೌದಿ ಅರೇಬಿಯಾದಲ್ಲಿ. ನನ್ನ ಬಗ್ಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ತುಂಬಾ ಹೇಳಬೇಕಾಗಿದೆ, ಅದನ್ನೆಲ್ಲ ನಾನು ಹೇಳ್ಕೊತೀನಿ. ಈ ವಿಡಿಯೋದಲ್ಲಿ ಚಿಕ್ಕ ಪರಿಚಯ ತೋರಿಸ್ಕೊಡ್ತೀನಿ ನಿಮಗೆ ನಾನಿರೋದ್ರ ಬಗ್ಗೆ. ಆಯಿತಾ, ಬನ್ನಿ ಹೋಗೋಣ. ಇದರಲ್ಲಿ ಕೆಲವ್ರಿಗೆಲ್ಲ ಒಂದೊಂದು ರೂಮಲ್ಲಿ ಇಬ್ಬಿಬ್ಬರು ಮೂರು ಜನ ಕೊಡ್ತಾರೆ. ಆದರೆ ನಾನು ಮೆಡಿಕ್ ಆಗಿರೋದ್ರಿಂದ ನನಗೆ ಒಂದೊಂದು ಸಿಂಗಲ್ ರೂಮ್ ಕೊಟ್ಟಿದ್ದಾರೆ. ಅಂದರೆ ಒಂದು ರೂಮಲ್ಲಿ ಒಬ್ಬರೇ ಮಾತ್ರ ಇರ್ತೀವಿ ನಾವು. ಇನ್ನು ಬಿಟ್ಟರೆ ಬೇರೆಯವರೆಲ್ಲ ಲೇಬರ್ಸ್ ಎಲ್ಲ ಬೇರೆ 3-4 ಜನ ಇರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ರೂಮ್ ಟೂರ್ ಕೂಡ ಮಾಡ್ತೀನಿ. ಆ ರೂಮಲ್ಲಿ ಏನೇನು ಇರುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಆ ರೂಮಲ್ಲಿ ಒಂದು ವಾಶ್ರೂಮು ಮತ್ತು ಒಂದು ಬೆಡ್ಡು ಮತ್ತು ಒಂದು ಕಬೋರ್ಡ್ ಥರ ಎಲ್ಲ ಇರುತ್ತೆ. ಅದನ್ನೊಂದಿನ ತೋರಿಸ್ತೀನಿ ನಾನು ನಿಮಗೆ. ಇಷ್ಟು ನನ್ನ ಪರಿಚಯ. ನಾನು ಬಂದು ಕರ್ನಾಟಕದವನು. ಮುಂದಿನ ವಿಡಿಯೋದಲ್ಲಿ ನಮ್ಮೂರು ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಇಲ್ಲಿ ಮೆಡಿಕ್ಕಾಗಿ ಕೆಲಸ ಮಾಡ್ತೀನಿ. ಮೆಡಿಕ್ ಅಂದರೆ ಬೇರೆ ಏನಲ್ಲ, ಮೇಲ್ ಸ್ಟಾಫ್ ನರ್ಸ್ ಅಂತೀವಿ. ನಮ್ಮ ಇಂಡಿಯಾ ಥರ ಇಲ್ಲಿ ನರ್ಸ್ ಅಂತ ಯಾರನ್ನೂ ಕರೆಯೋದಿಲ್ಲ, ಮೆಡಿಕ್ ಅಂತ ಕರೀತಾರೆ. ಅದು ತುಂಬ ಇಷ್ಟ ಆಗುತ್ತೆ ಕೂಡ ನಮಗೆ. ನಮ್ಮ ಇಂಡಿಯಾದಲ್ಲಿ ನರ್ಸು ಅಂತ ಕರೀತಾರೆ, ಅದು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಮೆಡಿಕ್ ಅಂದರೆ ನಮಗೊಂಥರ ಖುಷಿಯಾಗುತ್ತೆ, ಒಳ್ಳೆ ಹೆಸರು ಕೂಡ ಅದು. ಇಷ್ಟು ನನ್ನ ಬಗ್ಗೆ. ನೀವಿಲ್ಲಿ ನೋಡ್ಬೋದು, ಮಳೆ ಬಂದಿದೆ. ಇಲ್ಲಿ ಪ್ರತಿದಿನ ಮಳೆ ಬರ್ತಿದೆ. ನನಗೆ ತುಂಬ ಇಷ್ಟ ಮಳೆ ಅಂದರೆ. ಆದರೆ ದುರದೃಷ್ಟ ಅಂದರೆ ನಮ್ಮೂರಲ್ಲಿ ಮಳೆ ಬರ್ತಾಯಿಲ್ಲ. ಅದು ನಂಗೆ ತುಂಬ ಬೇಜಾರಾಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಸುಮಾರು ಮಳೆ ಬಂದಿದೆ. ಇಲ್ಲಿ ವೇಸ್ಟಾಗಿ ಬರುತ್ತೆ, ಇಲ್ಲಿ ಏನು ಯೂಸ್ ಇಲ್ಲ. ಮಳೆ ಬಂದರೆ ಗಿಡ ಮರ ಬೆಳ್ಕೋತವೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಗಿಡನೂ ಬೆಳೆಯಲ್ಲ. ಒಂದು ತಿಂಗಳು ಮಳೆ ಬರಲಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಿರೋ ಮರಗಳೆಲ್ಲ ಒಣಗೋಗ್ಬಿಡ್ತವೆ. ಇಲ್ಲಿ ಕಾಣಿಸ್ತಿರೋ ಮರಗಳು. ಅದಕ್ಕಿಂತ ಅಟ್ಲೀಸ್ಟ್ ನಮ್ಮೂರಲ್ಲಿ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ನನಗೆ ಬೆಕ್ಕುಗಳಂದರೆ ತುಂಬ ಇಷ್ಟ. ನಮ್ಮ ಕ್ಯಾಂಪಲ್ಲಿ ಸುಮಾರು ಒಂದು 200-300 ಬೆಕ್ಕುಗಳಿದ್ದಾವೆ. ಈ ಬೆಕ್ಕಿಗೆ ಕಣ್ಣು ಅಷ್ಟಾಗಿ ಕಾಣಲ್ಲ. ಇವೆಲ್ಲ ಜಗಳ ಆಡಿಬಿಟ್ಟು ಜಗಳ ಆಡ್ಕೊಂಡು ಕಣ್ಣೆಲ್ಲ ಕಳ್ಕೊಂಡಿದ್ದಾವೆ. ಇನ್ನೂ ಸುಮಾರು ಬೆಕ್ಕಿದ್ದಾವೆ ಇಲ್ಲಿ, ನೀವಿಲ್ಲಿ ನೋಡ್ಬೋದು. ಇವಾಗ ಕರೆದ್ರೆ ಸುಮಾರು ಬೆಕ್ಕು ಬರ್ತವೆ ನೋಡಿ. ಇಲ್ಲೊಂದೆರಡು ಇದ್ದಾವೆ. ನಾನು ಊಟ ಆದ ತಕ್ಷಣ ಬೆಕ್ಕುಗಳಿಗೂ ಕೂಡ ಊಟ ಹಾಕ್ತೀನಿ. ನಾನು ಊಟ ಹಾಕಿಲ್ಲ ಅಂದರೆ ಮನೆ ಹತ್ರ ಬಂದುಬಿಟ್ಟು ಜಗಳ ಮಾಡ್ತಾ ಇರ್ತವೆ. ಅಂದರೆ ಮೀನ್ಸ್ ಡೋರ್ ಹತ್ರ ಶಬ್ದ ಮಾಡ್ತಾ ಇರ್ತವೆ, ಊಟ ಕೊಡು ಅಂತ. ಹಾಯ್. ಈ ಬೆಕ್ಕು ನೋಡಿ 3 ಕಲರ್ ಇದೆ. ತುಂಬ ಸಾಧು ಬೆಕ್ಕು ಅದು. ಬೇರೆವೆಲ್ಲ ಸ್ವಲ್ಪ ಹೆದರ್ತವೆ. ನೋಡಿ ಇಲ್ಲಿ ಎಷ್ಟೊಂದು ಮಳೆ ಬಂದಿದೆ. ರೋಡಲ್ಲಿ ನೀರೆಲ್ಲ ನಿಂತ್ಕೊಂಡಿದೆ. ಇದೇ ಥರ ಪ್ರತಿದಿನ ಮಳೆ ಬರ್ತಾನೆ ಇದೆ ಇಲ್ಲಿ. ನನಗಂತೂ ತುಂಬಾ ಬೇಜಾರಾಗುತ್ತೆ. ಇದೆಲ್ಲ ನಮ್ಮ ಕ್ಯಾಂಪು. ಅಲ್ಲಿ ಕಾಣಿಸ್ತಿರೋದು ನಮ್ಮ ಗೇಟು. ಈ ಕಡೆ ಏನಿಲ್ಲ, ಎಲ್ಲ ಕಡೆ ಲಾಕ್ ಆಗಿಬಿಟ್ಟಿದ್ದೀನಿ. ನನಗೆ ಇಲ್ಲಿಂದ ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀನೋ ನಮ್ಮೂರಿಗೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಎಲ್ಲಾದರೂ ಒಂದು ಹತ್ರದಲ್ಲಿ ಇದ್ದಿದ್ರೆ, ಅಟ್ಲೀಸ್ಟ್ ಪಾಕಿಸ್ತಾನ ಇಂಡಿಯಾ ಥರ ಇದ್ದಿದ್ರೆ ದಾಟ್ಕೊಂಡು ಬಂದುಬಿಡ್ತಿದ್ದೆ. ಅಟ್ಲೀಸ್ಟ್ ಅಲ್ಲಿ ಬಾರ್ಡ್ರಲ್ಲಿ ಬಂದುಬಿಟ್ಟು ಅಪ್ಪ ಅಮ್ಮನ ಮಾತಾಡಿಸ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ನೋಡಿ, ಎಲ್ಲ ಕಡೆ ಕಾಂಪೌಂಡ್ ಇರುತ್ತೆ. ನಾವು ಎಲ್ಲೂ ಇಲ್ಲಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಮ್ಮ ಕ್ಯಾಂಪು. ಇಷ್ಟು ಕ್ಯಾಂಪಲ್ಲಿ ಮಿನಿಮಮ್ ಅಂದರೆ ಒಂದು 700-1000 ಜನ ಇರ್ತಾರೆ. ಇದು ನಮ್ಮದು ಪ್ರಾಜೆಕ್ಟ್ ಕ್ಲೋಸ್ ಆಗಿ ಬಂದಿದೆ, ಹಾಗಾಗಿ ಅಷ್ಟೊಂದು ಜನ ಇಲ್ಲ. ಅಷ್ಟು ಜನದಲ್ಲಿ ನೋಡಿ, ಇದೊಂದು ನಾಯಿ. ಇಲ್ಲಿ ಸ್ವಲ್ಪ ನಾಯಿ ಇದ್ದಾವೆ. ಈ ಸೌದಿ ಅರೇಬಿಯಾದಲ್ಲಿ ನಾಯಿಗಳು ಕಾಣಿಸೋದು ನಿಮಗೆ ತುಂಬ ಅಪರೂಪ. ಇದ್ಬಿಟ್ರೆ ಇಲ್ಲಿ ಜನ ಸುಮ್ಮನಿರಲ್ಲ, ಹೊಡೆದು ಸಾಯಿಸ್ಬಿಡ್ತಾರೆ. ಅಷ್ಟಾಗಿ ನಾಯಿನ ಇಲ್ಲಿ ಇಷ್ಟಪಡೋದಿಲ್ಲ. ನೋಡಿ ಹೇಗೆ ನೋಡ್ತಾ ಇದೆ. ಇಲ್ಲಿ ಸ್ವಲ್ಪ ನಾಯಿಗಳಿದ್ದಾವೆ. ಡೆಸರ್ಟ್ ಆಗಿರೋದ್ರಿಂದ ಯಾರೂ ಏನೂ ಮಾಡಲ್ಲ. ನೋಡಿ ಮತ್ತೊಂದು ತುಂಬ ಹೆದರ್ಕೊತವೆ. ಯಾಕಂದರೆ ಇಲ್ಲಿ ಹೊಡಿತಾರೆ. ನಾಯಿಗಳ್ನ ಸಾಕೋಣಲ್ಲ ನಮ್ಮ ಥರ, ಬೆಕ್ಕಷ್ಟೇ ಸಾಕ್ತಾರೆ. ಇಷ್ಟು ಕ್ಯಾಂಪಲ್ಲಿ ನಾವು ಒಬ್ಬರೇ ಇರ್ತೀವಿ ಮೆಡಿಕ್ಕಾಗಿ. ನಮ್ಮನ್ನೆಲ್ಲ ಡಾಕ್ಟರ್ ಅಂತಲೂ ಕರೀತಾರೆ. ಆವಾಗ ನಮ್ಗೆ ತುಂಬ ಖುಷಿನೂ ಆಗುತ್ತೆ.
ಅಂದರೆ ನಮ್ಮ ರೋಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಏನೇ ಎಮರ್ಜೆನ್ಸಿ ಬರಲಿ, ಕತ್ಲೆ ಆಗಿರಲಿ, ಅಂದರೆ ರಾತ್ರಿ 1 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ನಾವು ಬಂದು ಇಲ್ಲಿ ಏನೇ ಎಮರ್ಜೆನ್ಸಿ ಬಂದ್ರೂ, ಚಿಕ್ಕ ಪುಟ್ಟ ಹೊಟ್ಟೆ ನೋವಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆವರೆಗೂ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ, ಅಂದರೆ ಅಟೆಂಡ್ ಮಾಡ್ತೀವಿ. ಇಲ್ಲಿಂದ ಆಗಲಿಲ್ಲ, ತುಂಬ ಸಿವಿಯರ್ ಆಗಿದೆ ಅಂತ ಅಂದರೆ ನಾವು ಇಲ್ಲಿಂದ ಬೇರೆ ಕಡೆ ರೆಫರ್ ಮಾಡ್ತೀವಿ. ಇಲ್ಲಿಂದ ಅಂದರೆ ನಮ್ಮದು ಒಂದು ಆಂಬುಲೆನ್ಸ್ ಇರುತ್ತೆ ನಮ್ಮ ಕಂಪ್ನಿಯಿಂದ. ಆ ಆಂಬುಲೆನ್ಸಲ್ಲಿ ಬೇರೆ ಕಡೆ ಹಾಸ್ಪಿಟ್ಲ್ ಎಲ್ಲಿರುತ್ತೆ, ನಿಯರೆಸ್ಟ್ ಹಾಸ್ಪಿಟ್ಲು, ಅಲ್ಲಿಗೆ ತಗೊಂಡೋಗ್ತೀವಿ. ಕೆಲವು ಕಡೆ 500 ಕಿಲೋಮೀಟ್ರು, 1000 ಕಿಲೋಮೀಟ್ರ್ ಇರುತ್ತೆ. ಅಂಥ ಟೈಮಲ್ಲಿ ಫ್ಲೈಟ್ ವ್ಯವಸ್ಥೆ ಇದ್ದರೆ ಫ್ಲೈಟಲ್ಲಿ ತಗೊಂಡೋಗ್ತೀವಿ ಪೇಷಂಟ್ಗೆ. ಇದೆಲ್ಲ ನಮ್ಮ ಕ್ಯಾಂಪು, ಇದೆಲ್ಲ ಆಫೀಸ್ ಇದು. ಮತ್ತು ಇಲ್ಲಿ ಡೆಸರ್ಟಲ್ಲಿ ಹೇಗೆ ಅಂದರೆ ನೆಟ್ವರ್ಕ್ದು ತುಂಬ ಇಶ್ಯೂ ಇರುತ್ತೆ. ಹಾಗಾಗಿ ನಾವು ಈ ಜನ ಎಲ್ಲಿ ವಾಸನ ಮಾಡ್ತಾರೋ ಅಲ್ಲಿ ಕೆಲವೊಂದು ಕಡೆ ನೆಟ್ವರ್ಕಿಂದ ಈ ಥರ ಟವರ್ ಕಂಬ ಇರುತ್ತೆ. ಅಷ್ಟು ಬಿಟ್ಟರೆ ನೆಟ್ವರ್ಕ್ದಂತೂ ತುಂಬಾ ಇಶ್ಯೂ ಇರುತ್ತೆ ಕೆಲವು ಸೈಟಲ್ಲಿ. ಇಷ್ಟು ಮಾತ್ರ ನಾನು ಹೇಳ್ಬೋದು. ನೆಟ್ವರ್ಕು ಮುಂಚೆ ಇದ್ದಿದ್ದ ಸೈಟಲ್ಲಿ ನಂಗೆ ತುಂಬಾ ಕಷ್ಟ ಆಯಿತು. ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನು ಈ ಮರದ ಹತ್ರ ಯಾಕೆ ಹೋಗ್ತಿದ್ದೀನಿ ಅಂದರೆ ಗುಬ್ಬಚ್ಚಿ ಮರಿಗಳಿರ್ತವೆ. ಇದನ್ನು ಹಿಡಿಯೋಕ್ಕೆ ಅಂತ ಇಲ್ಲಿ ಬೆಕ್ಕುಗಳು ಬರ್ತವೆ. ಸದ್ಯ ಇಲ್ಲ. ಸಂಜೆ ಆದಮೇಲೆ ಪಕ್ಷಿಗಳಿಗೆ ಕಣ್ಣು ಸ್ವಲ್ಪ ಸುಮಾರು ಆಗುತ್ತಲ್ವ, ಹಾಗಾಗಿ ಇಲ್ಲೆಲ್ಲ ಒಂದು ಕಡೆ ಕೂತಿರ್ತವೆ. ಆದರೆ ಬೆಕ್ಕುಗಳು ಅವನ್ನ ಹಿಡ್ಕೊಂಡು ತಿಂದುಬಿಡ್ತವೆ. ಅದಕ್ಕೆ ಸಂಜೆ ಒಂದು ರೌಂಡ್ ಬರ್ತೀನಿ ನಾನು. ಊಟ ಆದ ತಕ್ಷಣ ಬಂದುಬಿಟ್ಟು ಇಲ್ಲಿ ಯಾವುದಾದ್ರೂ ಬೆಕ್ಕಿದ್ರೆ ಓಡಿಸ್ಬಿಡ್ತೀನಿ. ಮತ್ತು ಇಲ್ಲೆಲ್ಲ ಊಟ ಹಾಕ್ತೀವಿ ನಾವು. ಅಂದರೆ ರೈಸು ಈ ಥರದ್ದು ಏನಾದರೂ ಹಾಕಿದ್ರೆ ಬೆಳಗ್ಗೆ ಟೈಮು ತುಂಬ ಸೌಂಡ್ ಮಾಡಿಕೊಂಡು, ಆ ಸೌಂಡ್ ತುಂಬ ಇಷ್ಟ ನಮಗೆ. ಅದಕ್ಕೋಸ್ಕರ ಅವನ್ನ ಸಾಕ್ಕೊತೀವಿ. ನೋಡಿ, ಇದು ಅದರದ್ದು ಗೂಡು. ಇದರಲ್ಲಿ ಯಾವುದೂ ಇರೋದಿಲ್ಲ. ಇಲ್ಲಿ ನಾವು ರೈಸು ಮತ್ತು ನೀರೆಲ್ಲ ಹಾಕ್ತೀವಿ. ನಾನೇ ಹಾಕ್ತೀನಿ ಅಂತಲ್ಲ, ಎಲ್ಲರೂ ಇಲ್ಲಿ ಯಾರಾದರೂ ಇರ್ತಾರೆ, ಅವ್ರ ಸೆಕ್ಯೂರಿಟಿ ಅಂಕಲ್ ಕೂಡ ಹಾಕ್ತಾರೆ. ತುಂಬ ಒಳ್ಳೆಯವರು ಅವರೆಲ್ಲ. ಇದರಲ್ಲಿ ಬೆಕ್ಕು ಬಚ್ಚಿಕೊಂಡು ಕಾಯ್ತಾ ಇರ್ತವೆ. ಪಕ್ಷಿಗಳಿಗೋಸ್ಕರ. ಇದು ನಮ್ಮ ಕ್ಯಾಂಪು. ಇದೆಲ್ಲ ನಮ್ಮ ಕ್ಯಾಂಪು. ಇದು ಸ್ಮೋಕಿಂಗ್ ಏರಿಯಾ. ನೀವು ಸಿಗರೇಟ್ನ ಎಲ್ಲಿ ಬೇಕಲ್ಲಿ ಸ್ಮೋಕ್ ಮಾಡೋ ಥರ ಇರಲ್ಲ. ಸ್ಮೋಕಿಂಗ್ ಏರಿಯಾ ಅಂತ ಇರುತ್ತೆ. ಅಲ್ಲಿನೇ ಬಂದು ಈ ಥರ ಸ್ಮೋಕ್ ಮಾಡಬೇಕು. ಇದು ಸ್ಮೋಕಿಂಗ್ ಸ್ಟ್ಯಾಂಡು ನೋಡ್ತಾ ಇದ್ದೀರಲ್ವಾ. ನಮ್ಮದು ಊರು ಬಂದು ಹೈವೇ ಪಕ್ಕದಲ್ಲಿ ಊರಿತ್ತು. ಇಲ್ಲಿ ಕೂಡ ಒಂದು ಹೈವೇ ಇದೆ. ಈ ಹೈವೇ ನೋಡಿದಾಗೆಲ್ಲ ನಮ್ಮೂರು ನೆನಪಾಗುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ವೆಹಿಕಲ್ ಸೌಂಡ್ ತುಂಬ ಬರ್ತಾ ಇರುತ್ತೆ. ಆ ಸೌಂಡ್ ಕೇಳಿದ್ರೆ ನಮ್ಮೂರಲ್ಲೇ ವೆಹಿಕಲ್ ಓಡಾಡೋ ಥರ ಅನ್ನಿಸ್ತಾ ಇರುತ್ತೆ. ಆದರೆ ಇದು ನಮ್ಮೂರಲ್ಲ, ನಮ್ಮೂರ ಥರ ಅಲ್ವೇ ಅಲ್ಲ. ನೀವು ನೋಡಿ, ಅಲ್ಲಿ ವೆಹಿಕಲ್ ಓಡಾಡ್ತಾ ಇರುತ್ತೆ. ಆ ಸೌಂಡ್ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ಸೌಂಡ್ ಕೇಳ್ತಾ ಇದ್ದರೆ ನಮ್ಮೂರೇ ನೆನಪಾಗುತ್ತೆ ನನಗೆ. ಮತ್ತು ಇಲ್ಲಿ ಜಾಸ್ತಿ ಅಂದರೆ ಒಂಟೆ ಲಾರಿಗಳು, ಮತ್ತು ಅಲ್ಲಿ ಹೋಗ್ತಿರೋದು ಸದ್ಯಕ್ಕೆ ಸಿಲಿಂಡರ್ ಲಾರಿ, ಅಂದರೆ ಗ್ಯಾಸ್ದು, ಈ ಥರದ್ದೆಲ್ಲ ಓಡಾಡ್ತಾ ಇರ್ತವೆ. ಇವತ್ತಿನ ಸ್ಟೋರಿ ಇಷ್ಟು. ನಾನು ಮುಂದಿನ ವಿಡಿಯೋದಲ್ಲಿ ಬೆಳಗ್ಗೆ ಟೈಮಲ್ಲಿ ನಾನು ತೋರಿಸ್ತೀನಿ. ಮತ್ತು ಡೈಲಿ ನನ್ನ ರೂಟೀನ್ ಬಗ್ಗೆ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನಾನು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರು, ಲೈಕ್ ಕೂಡ ಮಾಡ್ಕೊಳ್ಳಿ. ಶುಭೋದಯ ಎಲ್ರಿಗೂ. ನಾನು ನೈಟು ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಮತ್ತು ಇದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ಕ್ಲಿನಿಕ್ಕಿಗೆ ಹೋಗ್ಬೇಕಾದ್ರೆ ಈ ನನ್ನ ಬೆಕ್ಕು ಬರ್ತಾ ಇರುತ್ತೆ. ಅಂದರೆ ಇದು ಕ್ಲಿನಿಕ್ಕಿಗೆ ನಿಯರ್ ಬೈ ಇದೆ. ಇದಕ್ಕೆ 5ರಿಂದ 6 ಮರಿ ಇದ್ದಾವೆ. ಇನ್ನೂ ಹೊರಗಡೆ ಕರ್ಕೊಂಬಂದಿಲ್ಲ. ಇದ್ರ ಜೊತೆ ಇನ್ನೂ ಒಂದಿದೆ, ಅದಕ್ಕೊಂದು 3-4 ಮರಿ ಇದೆ. ಅದೆಲ್ಲ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಹೊರಗಡೆ ಬಾ 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 ಹೊರಗಡೆ ಬಾ. ಒಂದು ದಿನವೂ ಕೈಗೆ ಸಿಕ್ಕಿಲ್ಲ. ಕೈ ಸಿಕ್ಕರೆ
ವಿಡಿಯೋ ಮಾಡ್ತೀನಿ ಇರಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಸುಮಾರು ಬೆಕ್ಕುಗಳಿದ್ದಾವೆ. ಅಂದರೆ ಇಲ್ಲಿ ಹಾವು ಜಾಸ್ತಿ ಇರುತ್ತೆ ಮತ್ತು ಚೇಳೆಲ್ಲ ಜಾಸ್ತಿ ಇರುತ್ತೆ. ನಿಮಗೆ ತೋರಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಚೇಳೆಲ್ಲ ಜಾಸ್ತಿ ಇರುತ್ತೆ. ಇದು ನಮ್ಮ ಕ್ಲಿನಿಕ್ಕು. ನಮ್ಮ ಕ್ಲಿನಿಕಲ್ಲಿ ನಾನು ಈ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಮತ್ತು ನಾನು ಪ್ರತಿದಿನ ಕ್ಯಾಲೆಂಡರ್ಲಿ ಕೌಂಟ್ ಮಾಡ್ತಾಯಿರ್ತೀನಿ ಊರಿಗೆ ಯಾವಾಗಪ್ಪ ಹೋಗ್ತೀನಿ ಅಂತ. ನನಗೆ ಊರಿಗೆ ಹೋಗ್ಬೇಕಂದ್ರೆ 2 ವರ್ಷ ಕಾಂಟ್ರಾಕ್ಟ್ ಇದೆ. 2 ವರ್ಷ ಕಾಂಟ್ರಾಕ್ಟ್ ಆದಮೇಲೆ ನಾನು ಹೋಗೋಕ್ಕೆ ಸಾಧ್ಯ ಇಲ್ಲಿಂದ. ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು. ಇದು ನನ್ನ ಕತೆ. ಇವಾಗ ನನಗೆ 1.5 ವರ್ಷ ಆಯಿತು ನನ್ನ ಕಾಂಟ್ರಾಕ್ಟು. ಇನ್ನು 6 ತಿಂಗಳು 7 ತಿಂಗಳಿದೆ ನನ್ನ ಕಾಂಟ್ರಾಕ್ಟ್ ಮುಗಿತಾ ಬಂತು. ಅದು ಮುಗಿದ ತಕ್ಷಣ ನಾನು ಇಂಡಿಯಾ ಕಡೆ ಬಂದುಬಿಡ್ತೀನಿ. ನನಗಿಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ಪ್ರತಿದಿನ ಕೂಡ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಆದರೆ ಅನಿವಾರ್ಯ, ಇರಲೇಬೇಕು. ಈ ಥರ ಕ್ಯಾಲೆಂಡ್ರಲ್ಲಿ ನಾನು ಮಾರ್ಕ್ ಮಾಡ್ತಾ ಇರ್ತೀನಿ. ಡೇಸ್ನ ಕೌಂಟ್ ಮಾಡ್ತಾನೇ ಇರ್ತೀನಿ. ಒಂದೊಂದು ದಿನವೂ ಕೌಂಟ್ ಮಾಡ್ತೀನಿ. ನನಗೆ ಸಂಜೆ ಆಗೋದು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಸಂಜೆ ಆದ ತಕ್ಷಣ ಇಲ್ಲಿ ಹೊರಗಡೆ ಬರ್ತೀನಿ. ಹೊರಗಡೆ ಬಂದುಬಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ಬೆಕ್ಕಿದ್ದಾವೆ, ಅದು ಬೇರೆ ಬೇಕು. ಇಲ್ಲಿ ಬಂದು ನೋಡ್ತಾ ಇರ್ತೀನಿ. ಸೂರ್ಯ ಮುಳುಗೋದನ್ನೇ ನೋಡ್ತಾ ಇರ್ತೀನಿ. ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಕೆಲವ್ರಿಗೆ ಸೂರ್ಯ ಹುಟ್ಟೋದನ್ನು ನೋಡೋಕೆ ತುಂಬ ಇಷ್ಟ. ನನಗೆ ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ತುಂಬ ಇಷ್ಟ. ಯಾಕೆ ಅಂದರೆ ಸೂರ್ಯ ಒಂದಿನ ಮುಳುಗ್ದ ಅಂತಂದರೆ ನನಗೆ ಬೇಗ ಮುಗೀತು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗೆ ಒಂಟೆ ಕೂಡ ಬರ್ತಾ ಇರುತ್ತೆ. ಇಷ್ಟೆಲ್ಲ ನನ್ನ ಬಗ್ಗೆ ಪರಿಚಯ. ಮುಂದಿನ ವೀಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.